ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ಎಂ ಅಕ್ಷರದ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಬದಲಾವಣೆ ಮತ್ತು ವಿಶೇಷವಾದ ಆಕರ್ಷಣೆಯನ್ನು ತರ್ತಾರೆ. ಇವರ ಮೂಲಕ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ. ಖಂಡಿತವಾಗಿ ವೃತ್ತಿ, ವ್ಯಾಪಾರ, ವ್ಯವಹಾರ, ಆರೋಗ್ಯ ಮತ್ತು ನಿಮ್ಮ ಕುಟುಂಬ ಜೀವನದಲ್ಲಿ ಬಹಳಷ್ಟು ಅದ್ಭುತವಾದ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ಕಂಡುಕೊಳ್ಳಬಹುದು. ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಅದ್ಭುತ ಸತ್ಯಗಳನ್ನು ಇಂದು ನೀವು ತಿಳಿದುಕೊಳ್ಳಬಹುದು. ಖಂಡಿತವಾಗಿ ರಾಶಿ ಚಕ್ರದವರಿಗೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವಂತಹ, ಜೀವನದ ಮೇಲೆ ಗುಪ್ತ ರಹಸ್ಯಗಳನ್ನು ವಿವರಿಸುವಂತಹ ಸಂದರ್ಭ ಈಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಮೇಲೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಇದೆ. ಅದರಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟದ ಮಹಾಯುಗ ಪ್ರಾರಂಭವಾಗುವಂತಹ ಮೊದಲು ದೇವರ ಅನುಗ್ರಹ ಸಂಪೂರ್ಣವಾಗಿ ಪಡೆದುಕೊಳ್ಳುವ ಮೊದಲು ಹಲವಾರು ಸಂಕೇತಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತದೆ. ವಿಶೇಷವಾದ ಚಿಹ್ನೆಗಳು ಮತ್ತು ಲಕ್ಷಣಗಳು ಕಲ್ಪನೆಯಲ್ಲಿ, ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ವಿಶೇಷವಾದ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯು ಕೂಡ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುತ್ತದೆ. ಅದರಲ್ಲೂ ಕೂಡ ವೃಶ್ಚಿಕ ರಾಶಿಯವರು ಬಹಳಷ್ಟು ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಸುವರ್ಣವಾದ ಅವಧಿ ಪ್ರಾರಂಭವಾಗ್ತಾ ಇದೆ ಎಂದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಏಪ್ರಿಲ್ ತಿಂಗಳು 5 ದಿನಗಳ ನಂತರ ನಿಮ್ಮ ಯೋಗದಲ್ಲಿ ಶುಭ ಶಕುನ ಹಾಗೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ಹಲವಾರು ನಿರೀಕ್ಷೆಯಂತಹ ಸಂದರ್ಭ ಈಗ ಪ್ರಾರಂಭವಾಗ್ತಾ ಇರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರು, ಲಾಭವನ್ನು ಬರಮಾಡ್ಕೊಳ್ತೀರಾ. ಈಗ ನೀವು ಪ್ರತಿಯೊಂದು ವಿವರಗಳನ್ನು ಆಳವಾಗಿ ತಿಳಿದುಕೊಳ್ತಾ ಹೋದರೆ ಖಂಡಿತವಾಗಿ ನಿಮ್ಮ ಬಾಳನಲ್ಲಿ ಮತ್ತು ಬದುಕಿನಲ್ಲಿ ಆಗುವಂತಹ ದೊಡ್ಡದಾದ ಒಂದು ಬೃಹತ್ತಾದ ಬೆಳವಣಿಗೆಗೆ ಕಾರಣವಾಗುವಂತಹ, ಸಾಕ್ಷಿಯಾಗುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಎಂ ಅಕ್ಷರದ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು ಬದಲು ಮಾಡ್ತಾರೆ. ಇಲ್ಲಿಯವರೆಗೂ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದೀರಾ. ನೀವು ಜೀವನದಲ್ಲಿ ನಿಮ್ಮ ಭಾವನೆಗಳನ್ನು ಬಹಿರಂಗಪಡಿಸದೆ ಹಲವುಗಳನ್ನು ಒಳಗೆ ಇಟ್ಟುಕೊಂಡು ಕಷ್ಟ ಅನುಭವಿಸಿ ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡದಾದ ಕನಸನ್ನು ಕಟ್ಟಿಕೊಂಡಿರುವಂತಹ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಸರಿ ಮಾಡಿಕೊಳ್ಳುವಂತಹ ಸಂದರ್ಭ ಈಗ ದೇವರು ನಿಮಗೆ ಒಂದು ಉತ್ತಮವಾದ ಅವಕಾಶವನ್ನು ಕೊಡ್ತಿದ್ದಾರೆ. ನಿಮ್ಮ ಸುತ್ತಮುತ್ತಲೂ ಕೂಡ ಅದೃಶ್ಯದ ಬಲವಾದ ಕೋಟೆಯನ್ನು ನಿರ್ಮಿಸಿರುವಂತೆ ನಿಮ್ಮ ಜೀವನವನ್ನು ನಡೆಸ್ತಾ ಹೋಗ್ತಿದ್ದೀರಾ. ಆದರೂ ಕೂಡ ತಮ್ಮ ಸ್ವಂತ ಜೀವನಕ್ಕಿಂತ ಹೆಚ್ಚು ನಂಬುವಂತಹ ಕೆಲವು ಜನರನ್ನ ಮಾತ್ರ ಆ ಗೋಡೆಯ ಒಳಗೆ ಬಿಡುಕೊಳ್ಳುವಂತಹ ಮನಸ್ಥಿತಿ ನಿಮ್ಮದು. ಅಂದರೆ ಯಾರನ್ನ ಕೂಡ ಸುಲಭವಾಗಿ ನಂಬೋದಿಲ್ಲ, ಯಾರ ಮೇಲೂ ಕೂಡ ನಂಬಿಕೆಯನ್ನು ಇಡೋದಿಲ್ಲ. ಆದರೆ ಒಂದು ಸಾರಿ ಯಾರನ್ನಾದರೂ ಒಬ್ಬರನ್ನ ನಂಬಿದ್ರೆ ಅವ್ರನ್ನ ಪ್ರಾಣ ಹೋಗೋ ತನಕ ಬಿಟ್ಟು ಕೊಡೋದಿಲ್ಲ. ಅಂತಹ ಪರಿಸ್ಥಿತಿ ಮತ್ತು ಮನಸ್ಥಿತಿ ನಿಮ್ಮದಾಗಿರುತ್ತೆ. ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಕೆಲವೊಬ್ಬರನ್ನ ಮಾತ್ರ ಇಷ್ಟಪಡ್ತಾರೆ. ದ್ರೋಹ ಬೆನ್ನಿಗೆ ಅರಿಯೋದಿಲ್ಲ. ಅದೇ ರೀತಿ ಅವರು ಯಾವುದನ್ನು ಕೂಡ ಸಹಿಸೋದಿಲ್ಲ. ವೃಶ್ಚಿಕ ರಾಶಿಯವರು ವಿಶ್ವದ ಅತ್ಯಂತ ನಿಷ್ಠಾವಂತ ಸ್ನೇಹಿತರು. ಒಮ್ಮೆ ಯಾರನ್ನಾದರೂ ಸ್ನೇಹಿತರನ್ನಾಗಿ ಸ್ವೀಕರಿಸಿದರೆ ಅದರ ನಂತರ ನಿಮಗಾಗಿ ಯಾವುದೇ ಹಂತಕ್ಕೆ ಕೂಡ ಹೋಗಲು ಸಿದ್ಧವಾಗಿರ್ತಾರೆ. ಒಬ್ಬ ಸ್ನೇಹಿತನಿಗೆ ಸಣ್ಣ ಕಷ್ಟ ಬಂದರೂ ಕೂಡ ಅವರು ಜಗತ್ತನ್ನು ಎದುರಿಸಲು ಹಿಂದಿರುವುದಿಲ್ಲ. ಅಷ್ಟೊಂದು ಬಲವಾದ ವಿಶೇಷವಾದ ಆತ್ಮವಿಶ್ವಾಸ, ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ನಿಮ್ಮ ಕುಟುಂಬ ಜೀವನದಲ್ಲೂ ಕೂಡ ನೀವು ಆಕಸ್ಮಿಕವಾಗಿ ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸ್ತಿರ್ತೀರಾ. ಪ್ರೀತಿಯನ್ನು ಪದಗಳಲ್ಲಿ ವ್ಯಕ್ತಪಡಿಸೋದ್ರಲ್ಲಿ ನೀವು ಉತ್ತಮರಲ್ಲ. ನಿಮ್ಮ ಪ್ರೀತಿ ಕಾರ್ಯಗಳ ಮೂಲಕ ಕಾಣಬಹುದು. ನಿಮ್ಮ ಕುಟುಂಬಕ್ಕಾಗಿ ನೀವು ಹಗಲಿರುಳು ಶ್ರಮಿಸುತ್ತೀರಾ. ಅವರ ಭವಿಷ್ಯಕ್ಕಾಗಿ ನಿಮ್ಮ ಸಂತೋಷವನ್ನು ತ್ಯಾಗ ಮಾಡ್ತೀರಾ. ಆದರೆ ನಿಮ್ಮ ಅನ್ವೇಷಣೆ ಮತ್ತು ತ್ಯಾಗ, ನಿಮ್ಮ ಜವಾಬ್ದಾರಿಯುತವಾದ ಸ್ವಭಾವವನ್ನು ನಿಮ್ಮ ಕುಟುಂಬದವರು ಹೆಚ್ಚಾಗಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಗಂಭೀರವಾದ ಸ್ವಭಾವ ಮತ್ತು ಪ್ರಾಮಾಣಿಕತೆಯು ಕೆಲವರಿಗೆ ದುರಂಕಾರ ಅಂತ ಕಾಣಿಸುತ್ತದೆ, ಹಠಮಾರಿತನ ಎಂದು ತೋರಿಸುತ್ತದೆ. ನೀವು ಆಳವಾಗಿ ವಿಶ್ಲೇಷಿಸಿ ಅಪಾಯದ ಬಗ್ಗೆ ಮುಂಚಿತವಾಗಿ ಹೇಳಿದರೂ ಕೂಡ ನೀವು ಅದರ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸಿದ್ದೀರಾ ಎಂದು ನಿಮ್ಮನ್ನು ಹಲವಾರು ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಈ ತಪ್ಪು ಗ್ರಹಿಕೆಯಿಂದ ಕುಟುಂಬದಲ್ಲಿ ತೊಂದರೆಗಳು ಮತ್ತು ನಿಮ್ಮ ಮೇಲೆ ಅನುಮಾನಗಳು, ನಿಮ್ಮ ಸಂಗಾತಿ, ಪೋಷಕರು ಮತ್ತು ಮಕ್ಕಳೊಂದಿಗೆ ಘರ್ಷಣೆಗಳು ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ನೀವು ಹೇಳುವುದು ಒಂದು, ವಿಷಯದ ಅರ್ಥ ಮಾಡಿಕೊಳ್ಳೋದು ಇನ್ನೊಂದು ವಿಷಯ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಒಂಟಿತನವನ್ನು ಅನುಭವಿಸ್ತಾ ಇದ್ದೀರಾ. ನಿಮ್ಮನ್ನು ಯಾರೂ ಕೂಡ ನಂಬೋದಿಲ್ಲ, ಕಡೆಗಾಣಿಸ್ತಾರೆ. ನಿಮ್ಮ ಪ್ರೀತಿಯನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಮ್ಮ ಪ್ರೀತಿ ಮತ್ತು ಹಠವನ್ನು ಅವರು ದುರಂಕಾರ ಅಂತ ತಿಳ್ಕೊಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ಯಾರಿಗೂ ಕೂಡ ಹೇಳಿಕೊಳ್ಳಲಾಗದಂತಹ ಒಂದು ದೊಡ್ಡ ನೋವನ್ನು ಅನುಭವಿಸಿದ್ದೀರಾ. ಒಂಟಿತನವನ್ನು ಅನುಭವಿಸಿದ ಅನೇಕ ಸಂದರ್ಭ ಇದೆ. ಇದು ನಿಮ್ಮ ಒಳಗಿನ ಹಿಂದೆ ತೆಗೆದುಕೊಳ್ಳುವಂತಹ ಗುಣ. ನೀವು ಈ ನೋವನ್ನು ಯಾವತ್ತೂ ಕೂಡ ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ. ಯಾಕಂತ ಅಂದರೆ ನೀವು ಯಾರಿಗೂ ಕೂಡ ಕಷ್ಟ ಕೊಡೋದಕ್ಕೆ, ನೋವು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರನ್ನ ಅದ್ಭುತವಾಗಿ ನೋಡಿಕೊಳ್ಳುವಂತಹ ನಿಮಗೆ ನಿಮ್ಮನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎಂಬ ಭಾವನೆ ನಿಮ್ಮನ್ನು ಇನ್ನಷ್ಟು ದುಃಖಿತರನ್ನಾಗಿ ಮಾಡ್ತಾ ಇದೆ. ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ
ನೋಡಿದರೆ ಕಳೆದ ಅವಧಿ ನಿಜವಾಗಿಯೂ ದುಸ್ವಪ್ನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ನಿಮಗೆ ಹಣ ಸಿಕ್ಕ ತಕ್ಷಣ ಅದು ನೀರಿನಂತೆ ಖರ್ಚಾಗ್ತಾ ಇತ್ತು, ಅನಾರೋಗ್ಯದ ಸಮಸ್ಯೆಗಳು ಬರ್ತಾ ಇತ್ತು, ಕುಟುಂಬದ ಅಗತ್ಯಗಳಿಗೆ, ಶುಭ ಕಾರ್ಯಗಳಿಗೆ ಹಠಾತ್ ಆಗಿ ವೆಚ್ಚಗಳು ಬರ್ತಾ ಇತ್ತು. ಇವೆಲ್ಲವನ್ನ ಕೂಡ ನೀವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಾ. ಆದರೂ ಕೂಡ ಜೀವನದಲ್ಲಿ ದೊಡ್ಡ ಕನಸನ್ನು ಕಂಡಿದ್ದೀರಾ, ಎಲ್ಲನ ನನಸು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದರೆ ಈಗ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ, ದಾರಿನೇ ತೋಚದಂತಹ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೀರಾ. ಯೋಚನೆ ಮಾಡಬೇಡಿ, ಈಗಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯ ಪ್ರಾರಂಭವಾಗುತ್ತೆ. ನೀವು ಜಾಸ್ತಿ ಗೊಂದಲದಲ್ಲಿ ಇದ್ದಷ್ಟು ನಿಮಗೆ ಯಾವುದು ಸ್ಪಷ್ಟತೆ ಸಿಗದೇ ಇಲ್ಲ ಅಂತ ಅಂದರೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಖಂಡಿತವಾಗಿ ಮುಂದಿನ ದಿನಗಳು ನಿಮಗೆ ಅದ್ಭುತವಾಗಿದೆ ಅಂತಲೇ ಅರ್ಥ. ಏಕೆಂದರೆ ಈಗ ಅಂತಹ ದೈವಿಕ ಜನರಲ್ಲಿ ಕಂಡು ಬರುವಂತಹ 9 ಗುಣಲಕ್ಷಣಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಂದರ್ಭ ಪ್ರಾರಂಭವಾಗ್ತಾ ಇದೆ. ಏಕೆಂದರೆ ನೀವು ಮಲಗುವಾಗ ದಿನನಿತ್ಯ ನೀವು ದೇವರ ಸ್ಮರಣೆಯನ್ನು ಮಾಡ್ತೀರಾ. ದೇವರು ಒಂದು ಕನಸಿನ ಮೂಲಕ ನಿಮಗೆ ಅದ್ಭುತವಾದ ಇಚ್ಛಾಶಕ್ತಿಯನ್ನು ಕೊಡ್ತಿದ್ದಾರೆ, ನಿಮಗೆ ಅದರ ಅರಿವು ಆಗ್ತಾ ಇಲ್ಲ. ಈ ಒಂದು ವಿಡಿಯೋವನ್ನು ನೋಡಿದ ತಕ್ಷಣ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳುವಂತಹ ಪ್ರತಿಯೊಂದು ಎಲ್ಲ ರೀತಿಯ ಅಡೆತಡೆಗಳನ್ನು ನಿರ್ವಹಣೆ ಮಾಡಿಕೊಂಡು ಜೀವನದಲ್ಲಿ ಒಂದು ವಿಶೇಷವಾದ ಲಕ್ಷಣ ಮತ್ತು ಲಾಭವನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಈಗ ಪ್ರಾರಂಭ ಆಗ್ತಾ ಇದೆ. ಏಕೆ ಅಂದರೆ ವೃಶ್ಚಿಕ ರಾಶಿಯವರ ಮೇಲೆ ದೇವರ ಅನುಗ್ರಹ ಪ್ರಾಪ್ತಿಯಾಗ್ತಾ ಇದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ, ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ತಂದುಕೊಡುತ್ತೆ. ಯಾವುದೇ ಕಾರ್ಯಕ್ಕೂ ಕೂಡ ನೀವು ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನೀವು ನಂಬಿ ಅವರಿಗೆ ಕೆಲಸವನ್ನು ವಹಿಸಿದರೆ ಒಬ್ಬರಿಗೆ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬಹುದು. ನೀವು ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲಗುವ ಮೊದಲು ನಿಮ್ಮ ಕುಲದೇವರನ್ನು ನೀವು ಜಪಿಸಬೇಕಾಗುತ್ತೆ ಮತ್ತು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಅವರ ಅನುಗ್ರಹದ ಮೂಲಕ ಈಗ ಎಂ ಅಕ್ಷರದ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತಹ ವಿಶೇಷವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಇದರಿಂದಾಗಿ ಆ ವ್ಯಕ್ತಿ ಬಂದ ನಂತರ ಆಸ್ತಿಯ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುವಂತಹ ಸಾಧ್ಯತೆ ಇದೆ. ಶುಭ ಸುದ್ದಿಗಳು, ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ವಿದೇಶಿ ಅಧ್ಯಯನಗಳ ಬಗ್ಗೆ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ನೀವು ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಫಲಿತಾಂಶವನ್ನು ಕಂಡುಕೊಳ್ತೀರಾ. ಈ ಸಮಯದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಕಷ್ಟಗಳನ್ನು ದೂರ ಮಾಡಿ ನೀವು ಕ್ಷಣಾರ್ಧದಲ್ಲೇ ಎಲ್ಲವನ್ನ ಕೂಡ ಮೇಲೆ ಎತ್ತುವಂಥ ಕೆಲಸವನ್ನು ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ, ನಿಮ್ಮ ಕೆಟ್ಟದನ್ನು ದೂರ ಮಾಡುತ್ತದೆ. ಒಟ್ಟಾರೆಯಾಗಿ ಬಹಳ ಮೌಲ್ಯವಾದ ಸಮಸ್ಯೆಗಳೊಂದಿಗೆ ನಿಮಗೆ ಜೀವನದಲ್ಲಿ ಯಾರಾದರೂ ಒಬ್ಬರು ಕಾರಣವಾಗಿ ಪರಿಹಾರದೊಂದಿಗೆ ಬರ್ತಾರೆ. ನಿಮ್ಮ ಮಾತುಗಳು ಸ್ಪಷ್ಟತೆ ಮತ್ತು ನಿಮ್ಮ ಆಲೋಚನೆಗಳ ಆಳವು ಸ್ವಾಭಾವಿಕವಾಗಿ ಬೇರೆಯವರನ್ನ ಪ್ರಭಾವಿ ವ್ಯಕ್ತಿಯಂತೆ ಮಾಡ್ತಾ ಹೋಗುತ್ತೆ. ನೀವು ಕಡಿಮೆ ಮಾತನಾಡ್ತೀರಾ, ಆದರೆ ನೀವು ಒಮ್ಮೆ ಮಾತನಾಡಿದರೆ ಅದಕ್ಕೆ ಅನಂತ ರೀತಿಯ ಅರ್ಥವಿರುತ್ತದೆ. ನಿಮ್ಮ ಮೌನಕ್ಕೂ ಕೂಡ ಒಂದು ಭಾಷೆ ಇರುತ್ತದೆ ಮತ್ತು ಕೆಲವು ಜನಗಳಿಗೆ ಮಾತ್ರ ನಿಮ್ಮ ಮೌನ ಅರ್ಥವಾಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಶಕ್ತಿ ಮತ್ತು ಚೈತನ್ಯದ ಪ್ರಭಾವದ ಅಪರೂಪವಾದ ಅಸಾಧಾರಣವಾದ ವ್ಯಕ್ತಿ ಪ್ರಾರಂಭವಾಗ್ತಾರೆ. ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರುಗಳಿರುವಂತಹ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತವಾದ ಗುರಿಯನ್ನು ಹೊಂದಿರ್ತಾರೆ. ಅವರ ಮಹತ್ವಾಕಾಂಕ್ಷೆಗಳು ದೊಡ್ಡದಾಗಿರುತ್ತದೆ. ಅದೇ ರೀತಿ ನಿಮ್ಮ ಜೀವನದ ಜೊತೆ ಅವರ ಜೀವನ ಬೆರೆತುಕೊಂಡಾಗ ಖಂಡಿತವಾಗಿ ಎಲ್ಲವೂ ಅದ್ಭುತವಾದ ಸಮಯ ಶುರುವಾಗುತ್ತೆ. ಏಕೆಂದರೆ ನಿಮ್ಮ ಮನಸ್ಸು ಮತ್ತು ಮನೆಗಳಲ್ಲಿ ದೊಡ್ಡದಾದ ಪರಿವರ್ತನೆಯನ್ನು ಎಂ ಅಕ್ಷರದ ವ್ಯಕ್ತಿ ತರ್ತಾರೆ. ಒಟ್ಟಾರೆಯಾಗಿ ನೀವು ಹಗಲಿರುಳು ಶ್ರಮಿಸ್ತಾ ಇರ್ತೀರಾ. ನಿಜವಾದ ಯಶಸ್ಸನ್ನು ಕಠಿಣ ಪರಿಶ್ರಮದ ಮೂಲಕ ಮಾತ್ರ ಸಾಧಿಸಬಹುದು ಎಂದು ನೀವು ನಂಬಿರ್ತೀರಾ. ಅವರು ತಮ್ಮ ಸ್ವಂತ ಪ್ರಯತ್ನಗಳಲ್ಲಿ ನಂಬಿಕೆ ಇಡುವಂಥವರು. ಅವರು ಇತರರನ್ನು ಅವಲಂಬಿಸಲು ಇಷ್ಟಪಡೋದಿಲ್ಲ. ಅವರು ಹಿಂದೆ ಸರಿಯೋದಿಲ್ಲ. ತಮ್ಮ ಗುರಿಗಳನ್ನು ಸಾಧಿಸೋದಷ್ಟೇ ಕಠಿಣವಾಗಿದ್ದರೂ ಸಹಿಸುತ್ತಾರೆ. ಅವಮಾನಗಳಿಂದ ಅವರು ಯಾವತ್ತೂ ಕೂಡ ವಿಫಲರಾಗುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಶಿಸ್ತು ಅವರಿಗೆ ಸಹಜವಾಗಿ ಬಂದಿರುತ್ತೆ. ಈ ಕಠಿಣ ಪರಿಶ್ರಮದ ಸ್ವಭಾವ ಅವರನ್ನು ವೃತ್ತಿ ಮತ್ತು ಜೀವನ ಕ್ಷೇತ್ರದ ಮೇಲೆ ಹಂತ ಹಂತವಾಗಿ ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಮತ್ತು ಅಥವಾ ನಿಮ್ಮ ಜೀವನದಲ್ಲಿ ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರುಗಳಿರುವಂತಹ ಸ್ನೇಹಿತರು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ತೀರಾ. ಏಕೆಂದರೆ ಅವರು ಮೊದಲು ಸಹಾಯ ಮಾಡುತ್ತಾರೆ, ಅದಕ್ಕಾಗಿಯೇ ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಗೌರವ ಸಿಗುತ್ತದೆ. ಅವರ ಹೆಸರುಗಳು ಯಾವಾಗಲೂ ಕೂಡ ಎಂ ಅಕ್ಷರದಿಂದ ಪ್ರಾರಂಭವಾದರೆ ಅವರು ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದ ಸ್ನೇಹಿತರಾಗ್ತಾರೆ. ನಿಮ್ಮ ಜೀವನದಲ್ಲಿ ಅವರು ಸಾಮಾನ್ಯವಾದ ವ್ಯಕ್ತಿಗಳಾಗಿರೋದಿಲ್ಲ. ಇದು ಆಳವಾದ ಅನುಭವಗಳ ಪ್ರಯಾಣ. ಅವರ ವ್ಯಕ್ತಿತ್ವದಲ್ಲಿ ಒಂದು ಅಜ್ಞಾತ ಮೂಡಿ ಇರುತ್ತದೆ. ಅವರು ಎಲ್ಲೇ ಇದ್ದರೂ ಕೂಡ ಬೇರೆಯವರು ಅವರ ಪ್ರಸ್ತುತಿಯನ್ನು ಗಮನಿಸ್ತಾರೆ. ಅವರ ಕಣ್ಣುಗಳಲ್ಲಿ ತೀಕ್ಷ್ಣತೆ ಮತ್ತು ಅವರ ಮಾತುಗಳಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ಳಬಹುದು. ವೃಶ್ಚಿಕ ರಾಶಿಯವರು ಬುದ್ಧಿವಂತರು, ಚತುರರು ಮತ್ತು ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಚಾಣಾಕ್ಷತನವನ್ನು ಹೊಂದಿರತಕ್ಕಂಥವರು. ಅವರಿಗೆ ಎಂ ಅಕ್ಷರದ ಭೇಟಿಯಾದ ವ್ಯಕ್ತಿಯ ನಂತರ ಬಾಳಿನಲ್ಲಿ ಆಗುವಂತಹ ಬದಲಾವಣೆ ಖಂಡಿತವಾಗಿ ವರ್ಣನಾತೀತ ಅಂತ ಹೇಳ್ಬೋದು. ಯಶಸ್ಸನ್ನು ಸುಲಭವಾಗಿ ಸಾಧಿಸೋದಕ್ಕೆ ನಿಮಗೆ ವಿಶೇಷವಾಗಿರುವಂತಹ ಶಕ್ತಿ ಮತ್ತು ಪ್ರೇರೇಪಣೆ ಸಿಗ್ತಾ ಹೋಗುತ್ತೆ. ಅರ್ಧಕ್ಕೆ ನಿಂತಹ ಎಲ್ಲ ಕೆಲಸವನ್ನು ಪುನಃ ಪ್ರಾರಂಭ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾಗಿರುವಂತಹ ಸಲಹೆಗಾರ ಸಿಕ್ಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರ ಮೂಲಕ ಹಣವನ್ನು ಗಳಿಸಿಕೊಳ್ಬಹುದು, ಯಶಸ್ಸನ್ನು ಪಡೆದುಕೊಳ್ಬಹುದು, ಉತ್ತಮವಾದ ಸ್ಥಾನಕ್ಕೆ ಏರ್ತಾ ಹೋಗಬಹುದು.
ಖಂಡಿತವಾಗಿ ಬಾಲ್ಯದಿಂದಲೇ ವೃಶ್ಚಿಕ ರಾಶಿಯವರ ಜೀವನ ಬಹಳಷ್ಟು ಪರೀಕ್ಷೆಗಳಲ್ಲಿ ನಡೆಯುತ್ತದೆ. ತಮ್ಮ ವಯಸ್ಸಿಗೆ ಮೀರಿದಂತಹ ಜವಾಬ್ದಾರಿಗಳು, ತಪ್ಪು ತಿಳುವಳಿಕೆಗಳು ಮತ್ತು ಅನ್ಯಾಯಗಳು ಎದುರಿಸಿರುವಂತಹ ವೃಶ್ಚಿಕ ರಾಶಿಯವರು ಯಾರನ್ನ ಕೂಡ ಮೋಸ ಮಾಡೋದಿಲ್ಲ. ಏನೇ ತಪ್ಪು ನಡೆದರೂ ಕೂಡ ಎಲ್ಲವನ್ನ ಸಂದರ್ಭಕ್ಕೆ ಸರಿಯಾಗಿ ಸರಿ ಮಾಡುವಂತಹ ವಿಶೇಷವಾದ ಗುಣವನ್ನು ಹೊಂದಿರ್ತಾರೆ. ಆದ್ದರಿಂದ ಈ ಇಬ್ಬರು ವ್ಯಕ್ತಿಗಳ ಒಡನಾಟ ಅದ್ಭುತವಾಗಿ ಹಣವನ್ನು ಪಡೆದುಕೊಳ್ಳೋದಕ್ಕೆ, ಅನಿರೀಕ್ಷಿತವಾದ ಲಾಭವನ್ನು ಗಳಿಸಿಕೊಳ್ಳೋದಕ್ಕೆ, ಸಾಲದಿಂದ ಮುಕ್ತಿಯಾಗೋದಕ್ಕೆ, ಸಮಾಜದಲ್ಲಿ ಹೆಚ್ಚು ಗೌರವವನ್ನು ಪಡೆದುಕೊಳ್ಳೋದಕ್ಕೆ, ಒಳ್ಳೆಯ ಸಿಹಿ ಬರ ಮಾಡಿಕೊಳ್ಳೋದಕ್ಕೆ ಸೂಕ್ತವಾದ ಅವಕಾಶಗಳು ಸಿಗುವಂತಹ ಅತ್ಯುತ್ತಮವಾದ ಸಮಯವಾಗಿದೆ. ನಿಮ್ಮ ಹಳೆಯ ಸ್ನೇಹಿತರಾಗಿರ್ಬೋದು, ಹೊಸ ಸಂಬಂಧಿಕರಾಗಿರ್ಬೋದು, ಎಂ ಅಕ್ಷರದಿಂದ ನಿಮಗೆ ಪ್ರಾರಂಭವಾಗುವಂತಹ ವಿಶೇಷವಾದ ವ್ಯಕ್ತಿ ಸಿಕ್ಕ ನಂತರ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ನಡೀತಾ ಹೋಗುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ. ಖಂಡಿತವಾಗಿ ಒಂದು ವಿಶೇಷವಾದ ಭೇಟಿ ನಿಮ್ಮ ಜೀವನವನ್ನು ಹೊಸ ರೀತಿಯಲ್ಲಿ ಸೃಷ್ಟೀಕರಿಸುವಂತಹ ಸಂದರ್ಭ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅಕಸ್ಮಾತ್ತಾಗಿ ಬರುವಂತಹ ವ್ಯಕ್ತಿಗಳು ಭವಿಷ್ಯದ ದೊಡ್ಡ ಬದಲಾವಣೆಗೆ ಕಾರಣವಾಗಿರ್ತಾರೆ ಎಂದು ಜ್ಯೋತಿಷ್ಯ ಹೇಳಲಾಗುತ್ತದೆ. ಹೌದು, ಈ ರಾಶಿಯವರಿಗೆ ಹೊಸ ವ್ಯಕ್ತಿಯ ಒಂದು ಆಗಮನ ಖಂಡಿತವಾಗಿ ವಿಶೇಷವಾಗಿ ಒಂದು ನಿರ್ದಿಷ್ಟ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಹೊಸ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಸೂಚನೆ ಕಾಣಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತಹ ವ್ಯಕ್ತಿ ಸಾಮಾನ್ಯ ಪರಿಚಯವಾಗದೆ ವಿಧಿಯೇ ನಿಮ್ಮ ಬಳಿ ಕಳಿಸಿದಂತಹ ಒಬ್ಬ ಮಾರ್ಗದರ್ಶಕರಂತೆ ಇರಬಹುದು. ಆರಂಭದಲ್ಲಿ ಈ ಪರಿಚಯ ಸಣ್ಣ ಮಾತುಕತೆ, ಕೆಲಸದ ಸಂಬಂಧ ಅಥವಾ ಸ್ನೇಹದ ರೂಪದಲ್ಲಿ ಶುರುವಾಗಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸ್ತೀರಾ, ಅವರ ಮಾತುಗಳು, ಸಲಹೆಗಳು ಮತ್ತು ಅವರ ಸಾನ್ನಿಧ್ಯ ನಿಮ್ಮ ಮನಸ್ಸಿಗೆ ಹೆಚ್ಚು ಧೈರ್ಯ, ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ಹೊಸ ವ್ಯಕ್ತಿ ಬಂದ ನಂತರ ಈ ರಾಶಿ ಚಕ್ರದವರ ಮನಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಕಂಡುಬರುತ್ತದೆ. ಇದುವರೆಗೂ ಮನಸ್ಸಿನಲ್ಲಿದ್ದಂತಹ ಗೊಂದಲಗಳು, ಅನುಮಾನಗಳು, ಆತಂಕ, ಭಯಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ಮಾಡಬೇಕೆಂದು ಯೋಚಿಸಿ ಮುಂದೂಡಿದಂತಹ ಕೆಲಸವನ್ನು ಮತ್ತೆ ಪ್ರಾರಂಭಿಸಲು ಪ್ರೇರೇಪಣೆ ಸಿಗುತ್ತೆ. ವಿಶೇಷವಾಗಿ ಉದ್ಯೋಗ, ವ್ಯವಹಾರ ಅಥವಾ ಆರ್ಥಿಕ ವಿಚಾರದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೇರವಾಗಿ ಸಹಾಯ ಮಾಡದೇ ಇದ್ರೂ ಸರಿಯಾದ ಸಮಯಕ್ಕೆ ಬಂದು ವಿಶೇಷವಾದ ಸಲಹೆಯನ್ನ ನಿಮ್ಮ ಭವಿಷ್ಯವನ್ನು ಉತ್ತಮ ದಿಕ್ಕಿಗೆ ಕರೆದುಕೊಂಡು ಹೋಗ್ತಾರೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ಸಹಜವಾಗಿ ನಾಯಕತ್ವ ಗುಣವನ್ನು ಹೊಂದಿರುವಂಥವರು. ಆದರೆ ಕೆಲವೊಮ್ಮೆ ಅಹಂಕಾರ ಮತ್ತು ಒಂಟಿತನದ ಭಾವನೆಯಿಂದ ತಮ್ಮ ಭಾವನೆಯನ್ನ ಯಾರೆಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ. ಈ ಹೊಸ ವ್ಯಕ್ತಿ ನಿಮ್ಮೊಳಗಿನ ಆ ಗೋಡೆಯನ್ನು ನಿಧಾನವಾಗಿ ಹೊಡೆಯುತ್ತಾರೆ. ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವಂತಹ ವಿಶ್ವಾಸದ ವ್ಯಕ್ತಿಯಾಗಿ ಬದಲಾಗ್ತಾರೆ. ಅವರೊಂದಿಗೆ ಮಾತನಾಡಿದ ನಂತರ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇದು ಕೇವಲ ಸ್ನೇಹವಲ್ಲ, ಆತ್ಮೀಯತೆ ಸಂಬಂಧವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಂ ಅಕ್ಷರದ ವ್ಯಕ್ತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಬಹುದು ಅಥವಾ ವಿಶೇಷವಾಗಿ ರಾಜಕೀಯದಲ್ಲಿ ಇರಬಹುದು. ಹೊಸದಾದ ಹಣವನ್ನು ಹೆಚ್ಚು ಒಂದು ವಿಶೇಷವಾಗಿ ಮಾಡಿರುವಂತಹ ಬಿಸ್ನೆಸ್ಗಳಲ್ಲಿ ಹಣವನ್ನು ತೊಡಗಿಸಿರುವಂತಹ ವ್ಯಕ್ತಿ ಆಗಿರಬಹುದು. ಒಟ್ಟಾರೆಯಾಗಿ ಅವರು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮಗೆ ಎಲ್ಲ ರೀತಿಯ ಹಣಕಾಸಿನ ಸಹಾಯ ಸುಲಭವಾಗಿ ಸಿಗುತ್ತದೆ. ಹಣವನ್ನು ಹೇಗೆ ಉಳಿಸಬೇಕು, ಬೆಳೆಸಬೇಕು ಎನ್ನುವಂತಹ ಮಾರ್ಗದರ್ಶನವನ್ನು ಅವರು ಸಂಪೂರ್ಣವಾಗಿ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಕುಟುಂಬ ಜೀವನದಲ್ಲಿ ಕೂಡ ನಿಮಗೆ ಒಳ್ಳೆಯ ಬದಲಾವಣೆಯನ್ನು ತರ್ತಾರೆ. ಮನೆಯಲ್ಲಿ ಇದ್ದಂತಹ ಕಲಹಗಳು ಕಡಿಮೆಯಾಗುತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗುತ್ತದೆ. ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯವಾಗಿತ್ತು. ಅದೇ ರೀತಿ ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೂ ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ಇದೇ ನಡೆಯುತ್ತದೆ. ಕೆಲವರಿಗೆ ಈ ವ್ಯಕ್ತಿ ಮದುವೆ ಯೋಗಕ್ಕೂ ಕೂಡ ಕಾರಣವಾಗಬಹುದು ಅಥವಾ ಹೀಗಿರುವ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಪಾತ್ರವನ್ನು ಸಹ ವಹಿಸಬಹುದು. ವಿಶೇಷವಾಗಿ ಕಳೆದ ಹಲವು ವರ್ಷಗಳಿಂದ ಅನುಭವಿಸಿದಂತಹ ನಿರಾಸೆ ಮತ್ತು ವಿಫಲತೆಗಳ ನಂತರ ಈ ವ್ಯಕ್ತಿಯ ನಿಮಗೆ ಹಾಸ್ಯ ಬೆಳಕಾಗಿ ಕಾಣಬಹುದು. ಆದರೆ ವೃಶ್ಚಿಕ ರಾಶಿಯವರು ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕು. ಹೊಸ ವ್ಯಕ್ತಿಯ ಮೇಲೆ ತಕ್ಷಣವೇ ಸಂಪೂರ್ಣ ನಂಬಿಕೆ ಇರೋದಕ್ಕಿಂತ ಸಮಯ ತೆಗೆದುಕೊಂಡು ಅವರನ್ನು ಅರ್ಥ ಮಾಡಿಕೊಳ್ಳೋದು ಉತ್ತಮ. ನಿಮ್ಮ ಹೃದಯ ಒಳ್ಳೆಯದು, ಆದ್ದರಿಂದ ಬೇಗ ನಂಬುವ ಸ್ವಭಾವ ನಿಮಗಿರುತ್ತದೆ. ಆದ್ದರಿಂದ ನಿಧಾನವಾಗಿ ಸಂಬಂಧವನ್ನು ಬೆಳೆಸಿದರೆ ಅದು ದೀರ್ಘಕಾಲದವರೆಗೂ ಕೂಡ ಸಂತೋಷವನ್ನು ನೀಡುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ಕರ್ಮ ಫಲದ ಒಂದು ಭಾಗವಾಗಿರಬಹುದು. ನೀವು ಹಿಂದೆ ಮಾಡಿದಂತಹ ಒಳ್ಳೆಯ ಕಾರ್ಯಗಳು ಫಲವಾಗಿ ಸಹಾಯ ಮಾಡುವಂತಹ ಒಂದು ಜೀವಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ ಎಂದು ನಂಬಲಾಗುತ್ತೆ. ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸುಗಳಲ್ಲಿ ಇನ್ನಷ್ಟು ಭಾಗ್ಯವನ್ನು ಬಲಪಡಿಸಬಹುದು. ಈ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಖಂಡಿತವಾಗಿ ಇದು ಕೇವಲ ಪರಿಚಯವಾಗಿರೋದಿಲ್ಲ, ಹೊಸ ಅಧ್ಯಾಯದ ಪ್ರಾರಂಭವಾಗಬಹುದು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಜೀವನದ ಗುರಿ ಸ್ಪಷ್ಟವಾಗುತ್ತೆ ಮತ್ತು ಮನಸ್ಸಿನ ಸಂತೋಷ ಹೆಚ್ಚಾಗುತ್ತೆ. ಇದರ ಪ್ರಮುಖ ಲಕ್ಷಣಗಳು ಅಂತಂದರೆ ಖಂಡಿತವಾಗಿ ಒಂದು ಭೇಟಿ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿ ಉಳಿಯುವ ಸಾಧ್ಯತೆ ಇದೆ. ನೀವು ಮನಸ್ಸನ್ನು ತೆರೆದು ಒಳ್ಳೆಯ ಅವಕಾಶವನ್ನು ಸ್ವೀಕರಿಸಿದರೆ ಮುಂದಿನ ದಿನಗಳು ಬೆಳಕಿನಿಂದ ತುಂಬಿರುತ್ತದೆ. ಒಟ್ಟಾರೆಯಾಗಿ ನಿಮ್ಮ
ಜೀವನಕ್ಕೆ ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ಆಗಮನ ಸಾಮಾನ್ಯ ಘಟನೆಯಲ್ಲ ಎಂದು ಜ್ಯೋತಿಷ್ಯ ಹೇಳುತ್ತದೆ. ನೀವು ಶ್ರಮಜೀವಿಗಳು, ಜವಾಬ್ದಾರಿಯುತವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥವರು, ಜೀವನವನ್ನು ನಿಧಾನವಾಗಿ ಕಟ್ಟಿಕೊಳ್ಳುವಂತಹ ಸ್ವಭಾವ ನಿಮಗಿರುತ್ತೆ. ಆದರೆ ಕೆಲ ಸಮಯಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜೀವನದಲ್ಲಿ ಸ್ಥಗಿತಗೊಂಡಂತಹ ಕೆಲಸ, ಮನಸ್ಸಿನ ಒತ್ತಡ, ಆರ್ಥಿಕ ಸಮಸ್ಯೆಗಳು ಅಥವಾ ಸಂಬಂಧದಲ್ಲಿ ಗೊಂದಲ ಕಾಣಿಸಿಕೊಳ್ತಾ ಇತ್ತು. ಆದರೆ ಈ ಸಮಯದಲ್ಲಿ ಎಂ ಅಕ್ಷರದ ವ್ಯಕ್ತಿ ಪ್ರವೇಶ ನಿಮ್ಮ ಜೀವನದಲ್ಲಿ ಹೊಸದಾದ ದಿಕ್ಕು, ಹೊಸ ಚೈತನ್ಯ ಹೊರತರಲು ಕಾರಣವಾಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ದೊಡ್ಡ ಬದಲಾವಣೆ ಆಗೋದಿಲ್ಲ ಅನ್ನೋಂಥದ್ದೇ ಕಾಣಬಹುದು. ಸಾಮಾನ್ಯ ಪರಿಚಯ, ಕೆಲಸದ ಸಂಬಂಧ ಅಂತ ಅನಿಸ್ಬೋದು. ಆದರೆ ದಿನ ಕಳೆದಂತೆ ನಿಮ್ಮ ಜೀವನ ಇನ್ನು ಮುಂದೆ ಉನ್ನತಿ ಮತ್ತು ತಿರುವಿನ ಕಡೆಗೆ ಪ್ರಮುಖವಾಗಿ ಕಾರಣವಾಗ್ತಾರೆ. ಈ ವ್ಯಕ್ತಿ ನಿಮ್ಮ ಚಿಂತನೆಯನ್ನು ಬದಲಾಯಿಸ್ತಾರೆ. ನೀವು ಇದುವರೆಗೆ ಭಯದಿಂದ, ಅನುಮಾನದಿಂದ ಎದುರುಕೊಳ್ತಿರುವಂತಹ ವಿಷಯವನ್ನು ಸ್ಪಷ್ಟವಾಗಿ ನಿಮಗೆ ಅರ್ಥ ಮಾಡಿಕೊಳ್ಳುವಂತಹ ಸಲಹೆಯನ್ನು ನೀಡ್ತಾ ಹೋಗ್ತಾರೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಒಂದು ಭೇಟಿ ಒಂದು ವಿಶೇಷವಾಗಿ ಕರ್ಮ ಸಂಬಂಧದ ಸಂಪರ್ಕವಾಗಿರುತ್ತದೆ. ಹಿಂದಿನ ಜನ್ಮದ ಅಥವಾ ಹಿಂದಿನ ಒಳ್ಳೆಯ ಕಾರ್ಯದ ಫಲವಾಗಿ ನಿಮ್ಮ ಜೀವನಕ್ಕೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಈ ರಾಶಿಯವರು ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವಾಗ ಅವರಿಗೆ ಕೃತಜ್ಞತೆಯನ್ನು ತೋರಿಸಬೇಕು, ವಿಶೇಷವಾದ ಭಾವನೆಯನ್ನು ಹೊಂದಿರಬೇಕು. ತಪ್ಪು ತೊಂದರೆಗಳು, ತಪ್ಪು ತಿಳುವಳಿಕೆಗಳು ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಅವರ ಮೇಲೆ ಕೂಗಾಡೋದು, ರೇಗಾಡೋದಾಗಲಿ ಅಥವಾ ಹೆಚ್ಚು ಒತ್ತಡವನ್ನು ಕೊಡೋದಾಗಲಿ, ಎಲ್ಲವನ್ನ ತಕ್ಷಣವೇ ಹೇಳಿಬಿಡೋದಾಗಲಿ, ಅವರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಎಲ್ಲವನ್ನ ಹೇಳ್ಕೊಂಡು ಬಿಡೋದಾಗಲಿ, ಅದೆಲ್ಲವನ್ನ ಮಾಡಬೇಡಿ. ಸಮಯ ಕೊಡಿ. ಅವರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಮಯ ಕೊಡಿ, ನೀವು ಅವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಮಯವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಒಂದು ಸ್ನೇಹ ಗಟ್ಟಿಯಾಗ್ತಾ ಹೋದರೆ ಅದು ದೀರ್ಘಕಾಲ ನಿಮ್ಮ ಜೊತೆಗೆ ಇರುತ್ತೆ. ಅವರ ಒಂದು ವಿಶೇಷವಾದ ಮಾರ್ಗದರ್ಶನ ನಿಮ್ಮ ಜೀವನವನ್ನು, ನಿಮ್ಮ ಹಾದಿಯನ್ನು ಬೆಳಕು ಮಾಡುತ್ತೆ. ನಿಮ್ಮ ದಾರಿಯಲ್ಲಿರ್ತಕ್ಕಂಥ ಮುಳ್ಳುಗಳನ್ನು ಸ್ಪಷ್ಟವಾಗಿ ತೆಗೆದುಹಾಕಿ ಹೂವಿನ ಹಾಸಿಗೆ ಮಾಡುವಲ್ಲಿ ನಿರಂತರವಾಗಿ ಶ್ರಮವನ್ನು ವಹಿಸ್ತಾರೆ. ಅದರ ಜೊತೆಗೆ ನಿಮ್ಮ ಶ್ರಮ, ನಿಮ್ಮ ಪರಿಶ್ರಮ ಕೂಡ ಮುಖ್ಯವಾಗಿರುತ್ತೆ. ಅವರು ಹೇಳುವಂತಹ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ನಿಧಾನವಾಗಿ ಜಾರಿಗೆ ತರಬೇಕು. ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕೆ ನೀವು ಕೂಡ ಶ್ರಮವನ್ನು ವಹಿಸಬೇಕು. ಬೇರೆ ವ್ಯಕ್ತಿಯ ಮೇಲೆ ಜವಾಬ್ದಾರಿಯನ್ನು ಹಾಕಿ ನೀವು ಆರಾಮಾಗಿರೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ. ಶ್ರದ್ಧಾ ಭಕ್ತಿಯಿಂದ ಎಲ್ಲ ಕೆಲಸವನ್ನು ಪರಿಶ್ರಮದಿಂದ ಮಾಡಿ. ಮುಂದಿನ ದಿನಗಳು ನಿಮಗೆ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ಎಂ ಅಕ್ಷರದ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವುದು ಖಂಡಿತ. ಮನಸ್ಸಿನ ಶಾಂತಿ, ಆರ್ಥಿಕ ಬೆಳವಣಿಗೆ, ಸಂಬಂಧದಲ್ಲಿ ಸುಧಾರಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸೋದು, ಇದೆಲ್ಲವೂ ಕೂಡ ಈ ಸಮಯದ ಮುಖ್ಯ ಲಕ್ಷಣಗಳಾಗಿರುತ್ತೆ. ನೀವು ಈ ಅವಕಾಶವನ್ನು ಗುರುತಿಸಿ ಧೈರ್ಯದಿಂದ ಮುಂದೆ ನಡೆದರೆ ಜೀವನದಲ್ಲಿ ಕಾಯುತ್ತಿರುವಂತಹ ಉನ್ನತಿ ನಿಧಾನವಾಗಿ ನಿಮ್ಮದಾಗುತ್ತದೆ. ನಿಮ್ಮ ಜೀವನ ಅದ್ಭುತವಾದ ಹೊಸ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಬಹುದು. ಈ ಸಮಯ ನೀವು ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಎಲ್ಲವನ್ನ ನಿವಾರಣೆ ಮಾಡಿಕೊಳ್ಳೋಕೆ, ದೇವರ ಆಶೀರ್ವಾದಕ್ಕೆ ಒಳಗಾಗುವುದಕ್ಕೆ ಸಾಧ್ಯವಾಗುವಂತಹ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲ ದೇವರ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳೋಕೆ ಧೈರ್ಯ ಸಿಗ್ತಾ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.